ಮಂಡ್ಯದ ವಿಸಿ ನಾಲೆಗೆ ಮತ್ತೊಂದು ಕಾರು ಪಲ್ಟಿಯಾಗಿದೆ. ಪದೇ ಪದೇ ಇಂತಹ ಘಟನೆಗಳು ಈ ವಿಸಿ ನಾಲೆಯಲ್ಲಿ ನಡೀತಾನೆ ಇರುತ್ತೆ. ಕನಕನಮರಡಿ ದುರಂತವನ್ನು ನೆನಪಿಟ್ಟುಕೊಂಡು ಅದಾದ ನಂತರವೂ ಕೂಡ ಕಾರುಗಳು ಬಿದ್ದಿವೆ. ಈಗ ಮತ್ತೊಂದು ಕಾರು ಪಲ್ಟಿಯಾಗಿದೆ. ಕಾರ್ನಲ್ಲಿದ್ದ 4 ಪೈಕಿ ಓರ್ವ ಸಾವನ್ನಪ್ಪಿದ್ದಾನೆ, ಇನ್ನಿಬ್ಬರು ಕೊಚ್ಚಿ ಹೋಗಿರುವ ಶಂಕೆ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ನಾಲೆಗೆ ಮತ್ತೊಂದು ಕಾರು ಪಲ್ಟಿಯಾಗಿದೆ. ಕಾರಿನಲ್ಲಿದ್ದ 4 ಪೈಕಿ ಓರ್ವ ಸಾವನ್ನಪ್ಪಿದ್ದಾರೆ, ಇನ್ನಿಬ್ಬರು ಕೊಚ್ಚಿ ಹೋಗಿರುವ ಶಂಕೆ ಇದೆ. ಪ್ರಾಣಾಪಾಯದಿಂದ ಓರ್ವ ಬಚಾವಾಗಿದ್ದಾರೆ. ಮೃತಪಟ್ಟವರೆಲ್ಲರೂ ಕೂಡ ಅಲ್ಲಿಯವರೇ, ಮಂಡ್ಯದ ಹಾಲಳ್ಳಿ ನಿವಾಸಿಗಳು. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಬಿದ್ದಿದೆ ಕಾರು. ಇದು ಪಾಂಡವಪುರ ತಾಲೂಕಿನ ತಿಬ್ನಳ್ಳಿ ಗ್ರಾಮದ ವಿಸಿ ನಾಲೆ. ಆ ತಿಬ್ನಳ್ಳಿ ಗ್ರಾಮದಲ್ಲಿ ಹಾದು ಹೋಗುತ್ತದು. ಕಾರನ್ನು ಮೇಲಕ್ಕೆತ್ತೋದಕ್ಕೆ ಪೊಲೀಸರು ಮತ್ತು ಸ್ಥಳೀಯರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ವಿಸಿ ನಾಲೆ, ಇದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಎಷ್ಟೋ ವರ್ಷಗಳ ಬೇಡಿಕೆ. ಯಾರೂ ಇದನ್ನು ತಲೆಗೆ ಹಾಕ್ಕೊಂಡಿಲ್ಲ. ಹಾಗಾಗಿ ಮೇಲಿಂದ ಮೇಲೆ ಈ ರೀತಿ ದುರ್ಘಟನೆಗಳು ನಡೀತಾನೆ ಇದೆ. ಆಮೇಲೆ ವಿಸಿ ನಾಲೆನಲ್ಲಿ ನೀರು ತುಂಬ ರಭಸವಾಗಿ ಹರಿಯುತ್ತೆ. ಸಣ್ಣ ಸಣ್ಣ ಮೋರಿಗೆಲ್ಲ ಹಾಕ್ತಾರೆ, ನಿಮಗೆ ಸಿಗಲ್ಲ, ವೆಹಿಕಲ್ಗಳೇ ಸಿಗಲ್ಲ, ಹಂಗಾಗುತ್ತೆ. ಮೋರಿಗೆಲ್ಲ ಹಾಕ್ತಾರೆ. ವಿಸಿ ನಾಲೆ ಇಡೀ ಮಂಡ್ಯ ಜಿಲ್ಲೆಗೆ ಹೋಗು ದೊಡ್ಡ ನಾಲೆಗೆ ಒಂದಕ್ಕೆ ತಡೆಗೋಡೆ ಹಾಕ್ಸಿಲ್ಲ ಅಂತಂದ್ರೆ ಎಷ್ಟು ವರ್ಷ ಆಗದೆ ನಾಲೆ ಬಂದು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ 4 ರಿಂದ 5 ಜನ ಇರ್ಬೇಕು ಅನ್ನಂಗ ಸರ್. ಅದು ನೋಡಿ ರೋಡು ಚಿಕ್ತು, ಆಮೇಲೆ ಕಾಲುವಿಗೆ ತಡೆಗೋಡೆ ಇಲ್ಲ, ಸಣ್ಣ ಮಟ್ಟ ಗೋಡೆ ಇತ್ತು, ಅದನ್ನು ಈಗ ರೋಡ್ ಹಾಕೋಗಿ ಅದನ್ನು ಉಜ್ಜಿ ಹಾಕ್ಬಿಟ್ರು. 4 ಜನ ಮಿನಿಮಮ್ 4 ಜನ ಇದ್ರು ಸರ್. ಅವರು ಒಬ್ರು ಮಾತ್ರ ಇಲ್ಲಿ ಎಳ್ದಾಕೋದು ಜೀವ ಬದಿಕೊಂಡೈತೆ, ಇನ್ನು 3 ಜನ ಸ್ಪಾಟ್ ಔಟ್ ಆಗೋರೆ, ಸತ್ತೋಗವ್ರೆ. ಒಂದು ಬಾಡಿ ಸಿಕ್ಕೈತೆ, ಇನ್ನು 2 ಬಾಡಿ ಸಿಕ್ಕಿಲ್ಲ. 2 ಬಾಡಿ ಸಿಕ್ಕಿಲ್ಲ ಸರ್. ನಾವು ಅದು ಸತ್ತೋಗ್ಬಿಟ್ಟಾರೆ, ಅದು ಬಿಡಿ ಹತ್ತಾಚುರಿ ಆಗೋಗೈತೆ. ಈ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮ ಕಡೆಯಿಂದ ದಯವಿಟ್ಟು, ಈ ಜನಗಳ ಕಡೆಯಿಂದ ಐತಲ್ಲ, ನಿಮ್ಮ ಮಾಧ್ಯಮ ಕಡೆಯಿಂದ ಈ ಲೋಪರ್ ಸರ್ಕಾರಗಳಿಗೆ ಈ ನಾನು ಮುಗಿಬೇಕಾಯ್ತದೆ ಅವ್ರಿಗೆ. ಅವ್ರಿಗೆ ತಡೆಗೋಡೆ ಹಾಕ್ತಿಲ್ಲ ಅಂತಂದ್ರೆ ದಯವಿಟ್ಟು ಈ ರೋಡ್ನೇ ನಿಲ್ಲಿಸ್ಬಿಡ್ಲಿ. ನಡ್ಕೊಂಡು ಸ್ಕೂಟ್ರಲ್ಲೋ ಯಾಕಂದ್ರೆ ಹೆಂಗಾರ ನಾವು ಹೋಯ್ತೀವಿ, ಈ ರೋಡ್ನೇ ಕಟ್ ಮಾಡಿ ನಿಲ್ಲಿಸ್ಬಿಡ್ಲಿ ಸರ್. ಬೇಡ, ದಯವಿಟ್ಟು ನಮಗೆ ಕಾಂಟ್ಯಾಕ್ಟೇ ಬೇಡ. ಸ್ಕೂಲ್ಗಳು ಓದ್ದಿರೋದೆ, ಮಕ್ಳುಗಳು ಓದ್ದಿರೋದೆ. ದಯವಿಟ್ಟು ಅದೊಂದು ಕೆಲಸ ನಿಮ್ಮ ಮಾಧ್ಯಮ ಕಡೆಯಿಂದ ಮಾಡಿಸ್ಕೊಟ್ರೆ ಇಲ್ಲಿ ಜನಗಳು ಪಾಪ ನೆಮ್ಮದಿಯಾಗಿ ಮಕ್ಳು ಕಳಿಸ್ತಾರೆ ಸ್ಕೂಲ್ಗೆ. ಸರ್ ಅವ್ರಿಗೆ ದುಡ್ಡು ಬೇಕು ಸರ್, ದುಡ್ಡು ಬೇಕು ಅವ್ರಿಗೆ. ಈಗ ತಡೆಗೋಡೆ ಒಂದು ವರ್ಷದಲ್ಲಿ 3ನೇ ಕಾರು ಸರ್. ಸ್ಕೂಲ್ ಬಸ್ ಹೋಯ್ತವೆ ಸರ್ ನಮ್ಮ ಮಕ್ಕಳು. ಅದೇ ದೊಡ್ಡ ಭಯ, ನಮ್ಮ ಮಕ್ಳುಗಳು ಬೇರೆ ಊರು ಸ್ಕೂಲ್ ಸೇರ್ಸಿವಿ, ಈ ರೋಟಲ್ಲಿ ಕಳಿಸ್ತಾನೆ ಬೇರೆ ಸ್ಕೂಲ್ ಸೇರ್ಸಿವಿ ಸರ್. ಕನ್ಗುಮಡಿ ಯಾಕೆ ಸರ್ ಇಲ್ಲೇ ಒಂದು ಕಾರ್ ಬೇಕು ನೋಡಿ. ಒಂದು ವಿಚಾರ ಪದೇ ಈ ಥರದ್ದು ಆಗೋದಕ್ಕೆ ಕಾರಣ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಆ ವಿಸಿ ನಾಲೆಯ ಮೇಲ್ಭಾಗ ಒಂದು ಪಕ್ಕದಲ್ಲೇ ರಸ್ತೆ ಇದೆ, ತುಂಬ ಚಿಕ್ಕ ರೋಡ್ ಅದು. ಆಮೇಲೆ ಒಂಚೂರು ಲೆಫ್ಟಿಗೆ ಇಳ್ಕೊಂಡ್ರೂ ಪ್ರಪಾತಕ್ಕೆ ಬಿದ್ದಂಗೆ ಹೋಗ್ಬಿಡುತ್ತೆ ವೆಹಿಕಲ್ಲು, ಕಂಟ್ರೋಲ್ಗೆ ಸಿಗಲ್ಲ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ವೆಹಿಕಲ್ ನೋಡಿ, ಗಮನಿಸಿ. ಆಮೇಲೆ ಒಂದು ಎದುರುಗಡೆಯಿಂದ ಇನ್ನೊಂದು ವೆಹಿಕಲ್ ಬಂದರೆ ಸೈಡ್ ಕೊಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ರೋಡು. ಅಲ್ಲೊಂದು ತಡೆಗೋಡೆ ಮಾಡಿ ಅಂತಂದ್ಬಿಟ್ಟು ಯಾವಾಗಿಂದ ದಶಕಗಳಿಂದ ಹೇಳ್ತಾ ಇದ್ದಾರೆ. ಆಮೇಲೆ ನಿಮಗೆ ಈ ವಿಸಿ ಕೆನಾಲ್ನಲ್ಲಿ ಯಾವಾಗಲೂ ನೀರು ಹರಿತಾ ಇರುತ್ತೆ, ಸೀಸನಲ್ಲಿ ಏನಲ್ಲ. ಒಂದು ಈ ರೋಡ್ನ ಸ್ಟಾಪ್ ಮಾಡಿಸಿ, ಇಲ್ಲ ಅಂತಂದರೆ ತಡೆಗೋಡೆ ಹಾಕಿ. ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ಎಲ್ಲೋದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲುವರಾಯಸ್ವಾಮಿಯವರು, ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಈ ಥರ ಘಟನೆ ಆದಾಗ ಮಾತ್ರ ಇದಕ್ಕೆ ಉತ್ತರ ಕೊಡಬೇಕು ಇವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ದುರ್ಘಟನೆ ಹೇಗಾಯಿತು ಅಂತಕ್ಕಂಥದ್ದು ಗೊತ್ತಿರುವಂಥ ವಿಚಾರಣೆ. ಬಟ್ ದಶಕಗಳಿಂದ ಒಂದು ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಘಟಾನುಘಟಿ ನಾಯಕರಿದ್ದರೂ ಕೂಡ ಆಗಿಲ್ಲ. ಇದೇ ಈ ದುರ್ಘಟನೆಗೆ ಕಾರಣ ಅಂತ ಅನಿಸ್ತಾ ಇದೆ. ಸೊ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತ ಅರವಿಂದ್, ಕನಕನಮರಡಿ ದುರಂತ ಆದ ಬಳಿಕವಾಗಿ ರಾಜ್ಯ ಸರ್ಕಾರ ಮತ್ತೆ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳಿ ಕೂಡ ಇಲ್ಲಿನ ಜನರು ಕೂಡ ಅನ್ಕೊಂಡಿದ್ರು. ಆದರೆ ಆದಾಗ್ಯೂ ಕೂಡ ಜನರು ಅಂದ್ರೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಯಾರು ಕೂಡ ಎಚ್ಚೆತ್ತುಕೊಂಡಾಗೆ ಕಾಣ್ತಾ ಇಲ್ಲ. ಪದೇ ವಿಸಿ ನಾಲೆ ವ್ಯಾಪ್ತಿಯಲ್ಲಿ ಈ ರೀತಿಯಾದ ದುರ್ಘಟನೆಗಳು ಜರುಗ್ತಾ ಇದ್ದಾವೆ. ಅಂಥದ್ದೇ ಒಂದು ದುರ್ಘಟನೆ ಇವತ್ತು ಸಹ ಜರುಗಿರುವಂಥದ್ದು. ಅಂದ್ರೆ ಕಾರಿನಲ್ಲಿ ಬಂದಂತ ಮಂಡ್ಯದ ಏನು ಆಲಹಳ್ಳಿಯವರು, ಇವರು 4 ಜನ ನಿವಾಸಿಗಳು ಕೂಡ ಇವರು ಕಾರಿನಲ್ಲಿ ಬಂದಂತಹ ಸಂದರ್ಭದಲ್ಲಿ, ಈ ರಸ್ತೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಕಾರು ನಿಯಂತ್ರಣಕ್ಕೆ
ನಿಯಂತ್ರಣಕ್ಕೆ ಸಿಕ್ಕಿಲ್ಲ. ನಿಯಂತ್ರಣಕ್ಕೆ ಸಿಗದಂಥ ಕಾರಣವಾಗಿ ಪಕ್ಕದಲ್ಲೇ ಇದ್ದಂತಹ ವಿ.ಸಿ. ನಾಲೆಗೆ ಆರಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲಿರುವಂತಹ ವಿ.ಸಿ. ನಾಲೆಯನ್ನ ಇಲ್ಲಿ ಯಾವುದೇ ರೀತಿಯಂಥ ತಡೆಗೋಡೆ ಇಲ್ಲ, ಆದರೆ ಅಪಾರ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿತಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಇಲ್ಲಿ ಒಂದಷ್ಟು ಕಾರಿನ ಪತ್ತೆಯೂ ಕೂಡ ಆಗ್ತಾ ಇಲ್ಲ, ಯಾಕಂದ್ರೆ ಅತಿಯಾದ ಒಂದು ಫ್ಲೋ ಅಲ್ಲಿ ನೀರಿರುವಂಥದ್ದು. ಆ ನಿಟ್ಟಿನಲ್ಲಿ ಕಾರಿನ ಪತ್ತೆಯೂ ಸಹ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಆದರೆ ಅತಿಯಾದ ನೀರಿರುವಂಥ ಕಾರಣದಿಂದಾಗಿ ಈ ಒಂದು ಕಾರ್ಯಾಚರಣೆಯು ಕೂಡ ಅಡ್ಡಿಯಾಗ್ತಾ ಇದೆ. ಸದ್ಯಕ್ಕೆ ಓರ್ವ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗಿದೆ. ಓರ್ವ ಅಂದ್ರೆ ಅಂದ್ರೆ ಒಂದು ರೀತಿಯಾಗಿ ಅರೆ ಪ್ರಜ್ಞೆಯಲ್ಲಿ ಸಿಕ್ಕಿರುವಂಥದ್ದು. ಇನ್ನಿಬ್ರು ಕೂಡ ನಾಪತ್ತೆ ಆಗಿದ್ದಾರೆ. ಅವರು ಕೂಡ ನೀರಿನಲ್ಲಿ ಹುಡುಕುವಂತ ಕೆಲಸಗಳು ಒಂದಷ್ಟು ಜನರು ಆರಂಭದಲ್ಲಿ ಮುಂದಾದ್ರು, ಆದ್ರೆ ಅತಿಯಾದ ನೀರಿನ ಸೆಳೆತ ಇರುವಂತ ಕಾರಣವಾಗಿ ಆ ಒಂದು ಕಾರ್ಯಾಚರಣೆ ಕೂಡ ಸದ್ಯ ಸ್ಥಗಿತ ಆಗಿರುವಂಥದ್ದು. ಆದ್ರೆ ಇಲ್ಲಿನ ಜನರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು, ನಮ್ಮ ಮಕ್ಕಳೆಲ್ಲವನ್ನು ಕೂಡ ಇದೇ ದಾರಿಯಲ್ಲಿ ಶಾಲೆಗೆ ಕಳಿಸುವಂತ ಕೆಲಸಗಳು ಪ್ರತಿನಿತ್ಯ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ರೀತಿಯಂತ ಅವಘಡಗಳಾದ್ರೆ ಯಾರು ಜವಾಬ್ದಾರ ಆಗ್ತಾರೆ? ಪದೇ ಪದೇ ಈ ರೀತಿಯಂತ ಇನ್ಸಿಡೆಂಟ್ಗಳಾಗ್ತಾ ಇದೆ. ಆದ್ರೂ ಕೂಡ ರಾಜ್ಯ ಸರ್ಕಾರವಾಗ್ಬೋದು, ಮತ್ತೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಯಾರು ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಅದೇ ನಿಟ್ಟಿನಲ್ಲಿ ಕೂಡ ಈ ರೀತಿಯಂತ ಪ್ರಕರಣಗಳು ಜರುಗ್ತಾ ಇವೆ ಅಂತೇಳಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಪ್ರಕರಣವಾದ ಬಳಿಕವಾಗಿ ಸ್ಥಳಕ್ಕೆ ಪೊಲೀಸರಾಗ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಒಂದ್ ಕಡೆ ಗಮನಿಸ್ತಾ ಇದೀವಿ. ಅಂದ್ರೆ ಈ ಪ್ರಕರಣ ಹೇಗಾಯ್ತು ನಿಟ್ಟಿನಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇದನ್ನ ಹೇಗೆ ಅಂದ್ರೆ ಕಾರನ್ನ ಮೇಲೆ ಕೆತ್ತುವಂತಹ ಕೆಲಸಗಳಾಗ್ಬೋದು, ಮತ್ತೆ ಇಬ್ಬರು ಏನ್ ನಾಪತ್ತೆ ಆಗಿದ್ದಾರೆ ಅವರನ್ನ ಹುಡುಕಾಟ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಬಹುದಾದ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಅಂದ್ರೆ ಈ ಒಂದು ಪ್ರಕರಣವಾದ ಬಳಿಕವಾದ್ರೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದರ ಉದ್ದಕ್ಕೂ ಕೂಡ ತಡೆಗೋಡೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಘಟನೆಯಾದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಮಾತ್ರ ಒಂದು ತಡೆಗೋಡೆಯನ್ನು ಹಾಕುವಂತ ಕೆಲಸಗಳು ಮಾಡಿ ಈ ರೀತಿಯಾದಂತಹ ಘಟನೆಗಳಾಗುವ ಮೂಲಕವಾಗಿ ಬೇಜವಾಬ್ದಾರಿತನವನ್ನ ಜನಪ್ರತಿನಿಧಿಗಳಾಗಬಹುದು ಮತ್ತೆ ಅಧಿಕಾರಿಗಳು ತೋರುವಂತದ್ದು. ಈಗಲಾದ್ರೂ ಎಚ್ಚೆತ್ತುಕೊಂಡು ಉದ್ದಕ್ಕೂ ಅಂದ್ರೆ ವಿ.ಸಿ. ನಾಲೆಯ ಉದ್ದಕ್ಕೂ ಕೂಡ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಅರವಿಂದ್, ರೋಹಿತ್, ಇವಾಗ ಕಾರ್ ಅಲ್ಲೇ ಇದೆಯಾ ಅಥವಾ ಅದು ಕೂಡ ಕೊಚ್ಕೊಂಡು ಹೋಗಿದೆಯಾ? ಈಗ ಕಾರು ನೀರಲ್ಲಿ ಮುಳುಗಿರ್ಬೇಕಾದ್ರೆ ಡೋರ್ ತೆಕ್ಕೊಂಡು ಇಬ್ರು ಹೊರಗೆ ಬಂದಿದ್ದಾರಾ? ಆ ಹೊರಗೆ ಬಂದ ಮೇಲೆ ಕೊಚ್ಕೊಂಡು ಹೋಗಿದ್ದಾರಾ? ಏನಾಗಿದೆ ಆ್ಯಕ್ಚುಲಿ ಅಂತ? ಅರವಿಂದ್, ಸದ್ಯದ ಪರಿಸ್ಥಿತಿಯಲ್ಲಿ ನೀರಿನ ಪ್ರಮಾಣ ಅತಿ ಹೆಚ್ಚಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಪಾರ ಪ್ರಮಾಣದ TMC ಅಂದ್ರೆ ಕ್ಯೂಸೆಕ್ ನೀರು ಇಲ್ಲಿ ಹರಿತಾ ಇರುವಂತಹ ಕಾರಣದಿಂದಾಗಿ ಕಾರು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಅಂದ್ರೆ ಸಾಕಷ್ಟು ಡೀಪ್ ಸಹ ಇದೆ, ಮತ್ತೆ ಒಂದು ರೀತಿಯಾಗಿ ವೇಗವೂ ಕೂಡ ನೀರು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ ಎಲ್ಲಿದೆ ಅಂತೇಳಿ ಕೂಡ ಪತ್ತೆ ಆಗ್ತಾ ಇಲ್ಲ. ಯಾಕಂದ್ರೆ ಇದೇ ಒಂದು ಸ್ಥಳದಲ್ಲಿ ಏನು ಕಾರು ಬಿದ್ದಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ಮುಂಭಾಗದ ಅಂದ್ರೆ ಕಾರಿನ ಮುಂಭಾಗದ ಗಾಜು ಒಡೆದುಕೊಂಡು ಹೋಗಿ ಬಳಿಕವಾಗಿ ಅವರೆಲ್ಲರೂ ಕೂಡ ಒಂದು ಕೊಚ್ಕೊಂಡು ಹೋಗಿರುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಸ್ಥಳಗಳಲ್ಲಿ ಇಲ್ಲಿ ಹುಡುಕಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಅಂದ್ರೆ ಎಷ್ಟು ನೀರಿನ ವೇಗ ಇದೆ ಅಂತ ಇಲ್ಲಿ ಈ ದೃಶ್ಯದಲ್ಲಿ ಗಮನಿಸ್ತೀವಿ. ಅಂದ್ರೆ ಈ ಒಂದು ಸ್ಥಳದಲ್ಲೇ ಕೂಡ ಕಾರು ಬಿದ್ದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಕಾರನ್ನು ಹುಡುಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ನೀರಿನ ವೇಗ ಮತ್ತೆ ನೀರಿನ ಒಂದು ಪ್ರಮಾಣ ಕಡಿಮೆ ಅಂತ ಸಂದರ್ಭದಲ್ಲಿ ಮಾತ್ರ ಅಷ್ಟೇ ಕೂಡ ಕಾರು ಎಲ್ಲಿದೆ ಮತ್ತೆ ಏನು ನಾಪತ್ತೆ ಆಗಿರುವಂಥವ್ರು ಎಲ್ಲಿದ್ದಾರೆ ಅಂತೇಳಿ ಕೂಡ ಟ್ರೇಸ್ ಮಾಡೋಕ್ಕೆ ಸಾಧ್ಯ. ಅಲ್ಲವರು ಕೂಡ ಈ ಒಂದು ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಅರವಿಂದ್, ಹಾಗಾದ್ರೆ ಒಬ್ಬನ್ನ ಅಲ್ಲಿಂದ ಹೇಗೆ ಎಳೆದಾಕಿದ್ರು ಎಲ್ಲರೂ ಸೇರ್ಕೊಂಡು ಅಂತ? ಅರವಿಂದ್, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಕಾರ್ ಬಿದ್ದಿರುವಂಥದ್ದು, ಇಲ್ಲಿಂದ ಸುಮಾರು 500 ಮೀಟರ್ ದೂರದಲ್ಲಿ ಓರ್ವನ ಮೃತದೇಹ ಪತ್ತೆ ಆಗುತ್ತೆ. ಅಂದ್ರೆ ದಡಕ್ಕೆ ಹೋಗಿ ಒಂದು ಮೃತದೇಹ ಬಿದ್ದಿರುತ್ತೆ. ಇದಾದ ಬಳಿಕವಾಗಿ ಓರ್ವನ ಸ್ಥಿತಿ ಅಂದ್ರೆ ಸ್ಥಳೀಯರು ಗಮನಿಸಿದಂಥ ಸಂದರ್ಭದಲ್ಲಿ ಇನ್ನೋರ್ವ ಅಲ್ಲೇ ಕೂಡ ಕೈ ಮೇಲಕ್ಕೆ ಕಾಣುತ್ತೆ. ಆ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಆತನನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಮುಂದಾಗ್ತಾರೆ. ಆತನ ರಕ್ಷಣೆಯನ್ನು ಸಹ ಮಾಡುವಂಥದ್ದು. ಅಂದ್ರೆ ಇನ್ನು ಉಳಿದ ಇಬ್ರು ಕೂಡ ಎಲ್ಲಿದ್ದಾರೆ ಅಂತ ಕೂಡ ಇದೀಗ ಪತ್ತೆ ಆಗಿಲ್ಲ. ಯಾಕಂದ್ರೆ ನೀರಿನ ಒಂದು ಸಾಂದ್ರತೆ ಹೆಚ್ಚಿರುವಂತ ಕಾರಣವಾಗಿ ಅವರಿಬ್ರು ಕೂಡ ಪತ್ತೆ ಆಗಿಲ್ಲ. ಸದ್ಯ ಇಬ್ರು ಪತ್ತೆ ಆಗಿರುವಂಥದ್ದು. ಒಬ್ರು ಶವವಾಗಿ ಪತ್ತೆ ಆಗಿದ್ದಾರೆ, ಮತ್ತೊಬ್ರು ಒಂದಷ್ಟು ಉಸಿರಾಟವನ್ನು ಆಡುವಂತ ಪ್ರಕ್ರಿಯೆಯಲ್ಲಿ ಕೂಡ ಅವರು ದೊರಕಿರುವಂಥದ್ದು. ಅವ್ರಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇರುವಂಥದ್ದು. ಅರವಿಂದ್, ರೈಟ್ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡ ದುರಂತರಿ ಇದಂತೂ, ನಾಚಿಕೆಗೇಡು ನಮ್ಮ ರಾಜಕಾರಣಿಗಳಿಗೆ, ಅದರಲ್ಲೂ ಆ ಭಾಗದವ್ರಿಗೆ ನಿಜಕ್ಕೂ ನಾಚಿಕೆಗೇಡು. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ಅಲ್ಲಿ ಗೆದ್ದವ್ರಿಗೆಲ್ರಿಗೂ ಕೂಡ, ಅಲ್ಲಿ ಗೆದ್ದಿರೋರು ಎಲ್ರಿಗೂ ಕೂಡ ನೋಡಿ, ಅಲ್ಲಿ ಒಂದು ತಡೆಗೋಡೆ ಮಾಡೋಕ್ಕಾಗಿಲ್ಲ, ಏನೇನೋ ಮಾಡ್ತಾರೆ, ಯಾವ್ಯಾವುದಕ್ಕೋ ದುಡ್ಡು ಹಾಕ್ತಾರೆ. ಕನಕನ ಮರಡಿ ದುರಂತ ಆಗಿ ಬಸ್ ಬಿತ್ತಲ್ಲ, ಆಗಲೇ ಎಚ್ಚೆತ್ಕೋಬೇಕಾಗಿತ್ತು ಅಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ಆ ರೋಡಲ್ಲಿ ನಾನು ತುಂಬ ಸರ್ತಿ ಓಡಾಡಿದ್ದೀನಿ. ಒಂದು ಕಾರ್ ಹೋದರೆ ಎದುರುಗಡೆಯಿಂದ ಇನ್ನೊಂದು ಕಾರ್ ಬಂದರೆ ಸೈಡ್ ಕೊಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ರಸ್ತೆ. ಒಂದು ರೋಡ್ ವೈಡ್ನಿಂಗ್ ಆದರೂ ಮಾಡಬೇಕಾಗಿತ್ತು, ಅಥವಾ ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿತ್ತು.
ಎರಡು ಕೆಲಸನೂ ಆಗಿಲ್ಲ. ಹಾಗಾಗಿ ಇಂಥ ದುರಂತಗಳು ಮೇಲಿಂದ ಮೇಲೆ ನಡೀತಾ ಇದೆ. ಕನಕನಮರಡಿ ದುರಂತ ಆದಮೇಲೆ ಆಮೇಲೂ ಒಂದು 2-3 ಕಾರ್ ಬಿದ್ದಿವೆ ಇಲ್ಲಿ. ನಿಮಗೆ ಒಂದೂರಿಂದ ಇನ್ನೊಂದೂರಿಗೆ ಕನೆಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಉದ್ದಕ್ಕೂ ಮಂಡ್ಯ ಟು ಪಾಂಡವಪುರ ಹೋಗಬೇಕಾದ್ರೂ ಸಿಗುತ್ತೆ ನಿಮಗೆ ಇದು ಈ ರೋಡು. ಬಸ್ ಹೋಗುತ್ತಲ್ಲಿ, KSRTC ಬಸ್ ಓಡಾಡುತ್ತೆ ಇಲ್ಲಿ ಈ ರೋಡಲ್ಲಿ, ಅಷ್ಟು ಚಿಕ್ಕ ರೋಡಲ್ಲಿ. ಈಗಲೇ ಎಚ್ಚೆತ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಆ ಬದಿಯಲ್ಲಿರ್ತಕ್ಕಂಥ ಮಣ್ಣು ಸಡಿಲವಾಗಿದೆ. ನಾಲೆ ಮತ್ತು ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಬದಿ ಅಂತವಲ್ಲ, ಆ ಬದಿಯ ಮಣ್ಣು ತುಂಬ ಲೂಸು. ಟೈರ್ ಏನಾದರೂ ಆ ಕಡೆ ಹೋದರೆ ಎಳ್ಕೊಂಬಿಡುತ್ತೆ, ಹಾಗೇ ಮಣ್ಣೆ ಕುಸಿದೋಗ್ಬಿಡುತ್ತೆ. ಹೀಗೆಲ್ಲ ಸಮಸ್ಯೆ ಇದೆ. ಜನ ಹಾಗೂ ಹೀಗೂ ಹೆಂಗೋ ಓಡಾಡ್ಕೋತಾ ಇದ್ದಾರೆ. ಬಟ್ ದುರಂತಗಳಾದರೆ ಮಾತ್ರ ನಾನು ಹೇಳ್ತೀನಿಲ್ಲ, KSRTC ಬಸ್ ಓಡಾಡೋದನ್ನು ಫಸ್ಟು ನಿಲ್ಲಿಸಿ. ಅಲ್ಲಿ ಸುತ್ತಿ ಬಳಸ್ಕೊಂಡು ಬಂದರೂ ಪರವಾಗಿಲ್ಲ, ಈ ರೋಡ್ ಬೇಡ ಅಂತ. ನಿಜಕ್ಕೂ ಅಪಾಯಕ್ಕೆ ಆಹ್ವಾನ ಕೊಡುವಂತಹ ಅತಿ ದೊಡ್ಡ ಡೇಂಜರ್ ಸ್ಪಾಟ್ ಇದು, ಡೇಂಜರಸ್ ಸ್ಪಾಟ್ ಇದು. ಆಮೇಲೆ ನಿಮಗೆ ಅಲ್ಲಿ ನೀರು ಹರಿತಾ ಇದೆಯಲ್ಲ, ಅದ್ರ ಆಳ ಗೊತ್ತಾ ನಿಮಗೆ ಎಷ್ಟಿದೆ ಅಂತಂದ್ಬಿಟ್ಟು? ವಿಪರೀತ ಡೆಪ್ತ್ ಇದೆ ಅದು. ನೀವು ಬರೀ ನೀರು ಹರಿತಾ ಇರೋದು ಕಾಣ್ತಾ ಇದೆ, ಅದರ ಆಳ ತುಂಬ ಡೆಪ್ತ್ ಇದೆ. ಅದೇನೋ ಕಾರಿನ ಮುಂಭಾಗದ ಗಾಜು ಒಡೆದೋಯ್ತು ಅಂತಾರೆ, ನೀರು ತುಂಬಿರುತ್ತೆ ಒಳಗಡೆಗೆ, ಮುಳುಗೋಗಿರುತ್ತೆ ಕಾರು. ವೆರಿ ಡೇಂಜರಸ್.